ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ವಿಶ್ವವಿದ್ಯಾಲಯ ದೇವರಾಜಸ್ವ ಕಡೆಗಣಿಸಿರುವ ಕುಲಪತಿ ಅವರಿಗೆ, ದೇವರಾಜ ಸ್ಪರ್ಧೆ ಯೋಜನೆಯನ್ನು ಮೂಲೆಗುಂಪು ಮಾಡಿರುವ ಕುಲಪತಿ ಅವರಿಗೆ, ದೇವರಾಜ ಮೂಲೆಗುಂಪು ಮಾಡಿರುವ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಕಡೆಗಣಿಸಿರುವ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಮೂಲೆಗುಂಪು ಮಾಡುವ ಕುಲಪತಿ ಅವರಿಗೆ, ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ಕುಲಪತಿ ಅವರಿಗೆ, ಕುಲಪತಿ ಅವರಿಗೆ, ದೇವರಾಜ ಹಣಸೂಚಿ ಮಾಡಿದ ಕುಲಪತಿ ಅವರಿಗೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದೇವರಾಜ ಪೀಠ ಕೆಳಗಿಳಿಸಿದ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಕುಲಪತಿ ಅವರಿಗೆ, ದೇವರಾಜ ಕುಲಪತಿ ಅವರಿಗೆ, ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ಮೈಸೂರು ವಿಶ್ವವಿದ್ಯಾಲಯ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಕೆಳಗಿಸಿದ ಕುಲಪತಿ ಅವರಿಗೆ, ದೇವರಾಜೇಶ್ವರ ಪೀಠವನ್ನು ಕೆಳಗಿಳಿಸಿದ ಕುಲಪತಿ ಅವರಿಗೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದೇವರಾಜ ಪೀಠವನ್ನು ಕೆಳಗಿಸಿದ ಕುಲಪತಿ ಅವರಿಗೆ, ದೇವರಾಜ ಯೋಜನೆಯನ್ನು ಕುಲಪತಿ ಅವರಿಗೆ, ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡದ ಕುಲಪತಿ ಅವರಿಗೆ, ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ ಕುಲಪತಿ ಅವರಿಗೆ, ಸಂಶೋಧಕ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ ಕುಲಪತಿ ಅವರಿಗೆ, ದೇವರಾಜ ಯೋಜನೆಗಳನ್ನು ಬದಿಯಲ್ಲಿಟ್ಟಿರುವ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಕೆಳಗಿಸಿದ ಕುಲಪತಿ ಅವರಿಗೆ, ದೇವರಾಜ ಪೀಠವನ್ನು ಕೆಳಗಿಸಿದ ಕುಲಪತಿ ಅವರಿಗೆ. ನಮ್ಮ ಮೈಸೂರು ಕನ್ನಡ ವೇದಿಕೆಯಿಂದ ಇವತ್ತು ದೇವರಾಜ ಅವರ 110ನೇ ವರ್ಷದ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದೇವರಾಜ ಪೀಠವನ್ನು ಮೂಲೆಗುಂಪು ಮಾಡಿದ್ದಾರೆ. ಇವತ್ತು ದೇವರಾಜ ಪೀಠವನ್ನು ಇವತ್ತು ಯಾವ ರೀತಿ ಒಂದು ಬಳಕೆ ಮಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ. ದೇವರಾಜ ಕೊಡುಗೆಗಳನ್ನ ಮತ್ತೆ ಅವ್ರು ಮಾಡೋದ ಯೋಜನೆಯನ್ನ BB ಅವರು ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಅಲ್ಲೇ ಒಂದು ಕಚೇರಿ ಮಾಡಬೇಕು, ಯೋಜನೆ ಅಧಿಕಾರಿನ ನೇಮಕ ಮಾಡಬೇಕು. ಆದರೆ ಏನೂ ಮಾಡಿಲ್ಲ. ಸರ್ಕಾರದಿಂದ ಬರುವಂತ ಹಣನ ಗುರು ಮಾಡ್ತಾ ಇದ್ದಾರೆ. ಇವರು ಜನಪ್ರತಿನಿಧಿಗಳು ಹೇಳಿದ್ರು ಸಹ ಜನಪ್ರತಿನಿಧಿಗಳು ಕ್ಯಾರೆ ಅಂತ ಇಲ್ಲ. ಅವರು ಇಂಥ ಕುಲಪತಿ ಮೈಸೂರಿಗೆ ಬೇಕಾದದು ಯಕ್ಷ ಪ್ರಶ್ನೆ ಆಗಿದೆ. ಕೂಡಲೇ ಆತನ ವರ್ಗಾವಣೆ ಮಾಡಬೇಕು, ಇಲ್ಲ ಆತನ ಸಸ್ಪೆಂಡ್ ಮಾಡಬೇಕು, ಆತನ ಬಿಟ್ಟು ಬೇರೆ ಇನ್ಯಾರ ಕುಲಸಚಿವನ ಹಾಕಬೇಕು. ಯಾಕೆಂದ್ರೆ ಇವತ್ತು ಆ ಮಹಾನ್ ವ್ಯಕ್ತಿಯ ಕುರಿ ಅಪರಾಧವಾದದ್ದು. ದೇವರಾಜ ಅವರು ಇವತ್ತು ಮಲವರ್ಣ ಪದ್ಧತಿನ ನಿಷೇಧ ಮಾಡಿದ್ರು. ಮೈಸೂರಿಗೆ ಒಳನಾಚಾನಲ್ಲಿ ಕಾವೇರಿ ನೀರನ್ನು ಕೊಟ್ಟಿದ್ದಾರೆ. ಮತ್ತೆ ಜೀತ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಉಳುವನೆ ಒಡೆಯ ಅಂತ ಒಂದು ಜಾರಿಗೆ ತಂದ್ರು. ದೀನ ದಲಿತರು ಹಿಂದುಳಿದವರಿಗೆ ಚುನಾವಣೆ ನಿಲ್ಲುವಂತ ಅವಕಾಶ ಮಾಡಿಕೊಟ್ರು. ಇಷ್ಟೆಲ್ಲ ಗೊತ್ತಿದ್ರು ಸಹ ಇವತ್ತು ಅವರ ಕೊಟ್ಟಂತ ಪೀಠವನ್ನ ಆಗಿನ ಮುಖ್ಯಮಂತ್ರಿ ಅವ್ರದೇ ಒಂದು ಪೀಠ ಸ್ಥಾಪನೆ ಮಾಡಿದ್ರು. ಅದನ್ನ ಇವರು ಕೆಳಗಣಿಸಿ ಮೂಲೆಗುಂಪು ಮಾಡಿದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇವರು ಸಂಶೋಧನೆ ಮಾಡಕ್ಕೆ ಮಾಡ್ತಾರೆ, PhD ಬರುವಂತ ವಿದ್ಯಾರ್ಥಿಗಳಿಗೆ ಇವತ್ತು ಯಾವ ರೀತಿ ಅವರು ಅವ್ರಿಗೆ ಯೋಜನೆ ಬಗ್ಗೆ ಹೇಳ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಕೂಡಲೇ BB ಅವ್ರನ್ನ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಅಮಾನತು ಮಾಡಬೇಕು, ಅವ್ರಲ್ಲದೆ ಬೇರೆ ಯಾರನ್ನ ನೇಮಕ ಮಾಡಬೇಕು ಅನ್ನೋದೇನ ತಮ್ಮ ಒತ್ತಾಯ ಆಗಿದೆ. ಮಾಡೋ ತಪ್ಪಿಗೆ ಪಾಪ ಅವ್ರು ಏನು ಸರ್ ಮಾಡೋಕ್ಕಾಯ್ತದೆ? 106 ಜನಕ್ಕೆ ಅನ್ನ ಹಾಕಿ ಅವರು ಸಾಕ್ತಾರೆ ಅವ್ರ ಜನಗಳಿಗೆ. ಅದು ಅಪಕರಣ ತಪ್ಪಲ್ವ ಸರ್ ಅದೆಲ್ಲ ಹೇಳೋದು? ನಿಮ್ಮನ್ನೆಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ರು? ನಮಗೆಲ್ಲ ಏನಿಲ್ಲ ಸರ್. 3 ಟೈಮ್ ನಾವು ಊಟಿಗೆ ಅಲ್ಲಿಗೆ ಹೋಗ್ತಾ ಇದ್ವಿ. ನಮ್ಮ ಕೆಲಸ ಆಯಿತು, ನಾವಾಯಿತು, ದೇವಸ್ಥಾನ ಭಾಗದಲ್ಲಿ ಕಸ ಗುಡಿಸ್ತಾ ಇದ್ದು ಬರ್ತಾ ಇದ್ದೆವು. ನಾವು ಬತ್ತಿ ನಮ್ಮ ಕೆಲಸ ಆಯಿತು, ನಮ್ಮ ಮನೆ ಆಯಿತು. ಮಾಹಿತಿ ಕಚೇರಿ ಬಂದು ಕರೆದ್ರೆ ಈ ಥರ ಅಂತ ಸರ್. ನೈಟಿಗೆ ಯಾರು ನಾವು ಬರೋಲ್ಲ, ಏನಾದ್ರೆ ಬೆಳಗ್ಗೆ ಟೈಮ್ ಬನ್ನಿ, ಪೊಲೀಸರು ಬರಲಿ, ಡಾಕ್ಟ್ರು ಬರಲಿ, ನಮ್ಮ ಮಾಹಿತಿ ಕಚೇರಿ ಬರಲಿ, ಬಂದಾಗ ನಾವು ತಕ್ಕೊಡ್ತೀವಿ ಸರ್.
ಅಲ್ಲಿ ಗಂಟನೂ ಮುಟ್ಟಕ್ಕೆ ಹೋಗಲ್ಲ ಅಷ್ಟೇ ಸರ್. ಈಗ ಅವ್ರು ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತ ಹೇಳ್ತೀರಾ? ಅದು ಕರೆಕ್ಟ್ ಸರ್. ಅದು ಸುಮ್ಮನೆ ಇಲ್ದಿರೋದೆಲ್ಲ ಹೇಳಿ ಅವ್ರು ದನಗಳಿಗೆ ಯಾಕೆ ಇದು ಮಾಡಬೇಕು? ದನಗಳು ಏನು ಸರ್ ತಪ್ಪು ಮಾಡಿದ್ದಾರೆ? 3 ಟೈಮ್ ಅವ್ರದ್ದು ಅನ್ನ ತಿನ್ಕೊಂಡು ಅನ್ನ ಕೈ ತುಂಬ ಸಂಬಳ ಇಸ್ಕೊಂಡು ಎಲ್ಲ ಅವ್ರ ಅಣ್ಣ ತಂದ್ರೆ 4 ಜನ ಮನೇಲಿ ಕೆಲಸ ಮಾಡ್ಕೊಂಡಿದ್ರು. ಈಗ ಅವ್ರ ಮೇಲೆ ಅಪರಾಧ ಬಸ್ರೆ ತಪ್ಪಲ್ವಾ ಸರ್ ಇದು? ಯಾರು ಮುಸುಕುದಾರಿಗಳು? ಹ್ಞೂ ಸರ್. ಸುಮ್ಮನೆ ಇಲ್ಲ ಇವ್ನು ಚಿನ್ನಯ್ಯ ಅಂತ ಅವ್ರ ಮೇಲೆ ಯಾಕೆ ಸರ್ ಅಪರಾಧ ಹೊರಿಸ್ಬೇಕು? ಏನಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರು? ಅದನ್ನು ಏನಕ್ಕಂತ ಗೊತ್ತಾಯ್ತಲ್ಲ. ಅದು ದುಡ್ಡು ಕಾಸು ಏನಕ್ಕಂತ ಒಂದು ಗೊತ್ತಾಯ್ತಲ್ಲ ಸರ್. ಆದರೆ ಭಾಳ ತಪ್ಪು ಸರ್ ಮಾಡ್ತಾರೆ. ನಾನು ಸರ್ 7-8 ವರ್ಷ ನಾನು ಇದ್ದೆ ಸರ್ ಅಲ್ಲಿ. ನಾನು ಫಸ್ಟು ಹೋದಾಗ ಒಂದು 2 ವರ್ಷದ ಮುಂಚೆ ಒಂದು ತೆಗ್ದಿದ್ದೆ ಸರ್. ಆಮೇಲೆ ಒಂದು 3 ವರ್ಷ ಬಿಟ್ಟು ಅದೊಂದು ತೆಗೆದೆ ಸರ್ ಅಷ್ಟೇ. ಆದರೆ ಡಾಕ್ಟ್ರುಗಳು ಇವರಲ್ಲಿ ಬರ್ತಾರೆ, ಸೈಲ್ ಮಾಡೋಕ್ಕಾಗಲ್ಲ ನಾವು ತಗೋಯ್ತೀವಿ ಅಂತ ಅಂದಾಗ ಅಲ್ಲೇ ಪ್ಯಾಕ್ ಮಾಡಿ ನಾವು ಆಂಬುಲೆನ್ಸ್ಗೆ ಹಾಕಿ ಬೆಲ್ ತಗೊಂಡು ಕಳಿಸ್ಬಿಟ್ಟಿವಿ ಸರ್. ನಾವು ಮಾಡ್ತಾ ಇದ್ದೇನೆ ಸರ್. ನಾವು ಯಾಕೆ ಸರ್ ಇಲ್ದಿರೋದ್ರಲ್ಲಿ ಪಾಪ ಅವರು ದನಗಳಿಗೆಲ್ಲ ಯಾಕೆ ಸರ್ ಇದು ಮಾಡಬೇಕು? ಭಾಳ ತಪ್ಪಲ್ವ ಸರ್ ಇದು? ಈ ಅತ್ಯಾಚಾರ ಆ ಥರ ಏನೂ ಆಗಿಲ್ಲ ಅಲ್ಲಿ? ಎಲ್ಲ ಏನೂ ಇಲ್ಲ ಸರ್. ನಮಗೆ ಗೊತ್ತಿದ್ದ ಮಟ್ಟಿಗೆ 7-8 ವರ್ಷ ನಾವು ಮಾಡಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. ಅದು ಯಾವ 10 ವರ್ಷ ಆಯಿತು ಸರ್ ಇದು ಕೆಲಸ ಬಿಟ್ಟು. ಏನಕ್ಕೆ ಬಿಟ್ರಿ ಸರ್? ನಮ್ದು ಯಾವುದೋ ಒಂದು ಕೇಸ್ ಆಗಿತ್ತು. ಆ ಕೇಸ್ಗೋಸ್ಕರ ನಾನು ಒಳಗೊಂಡೋದೆ. ಅಲ್ಲಿ ಒಂದು 6-7 ವರ್ಷ ನಾನು ಅಲ್ಲಿ ಒಳಗಿದ್ದೆ. ಆಮೇಲೆ ನಾನು ಬಂದು ಇಲ್ಲಿ ಊರಿಗೆ ಸೇರ್ಕೊಬಿಟ್ಟೆ ಸರ್. ನಾನು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಸೇರ್ಕೊಂಡು ಮತ್ತೆ ಅಲ್ಲಿ ಹೋಗಿಲ್ಲ ನೀವು? ಇಲ್ಲ ಸರ್. ಇದು ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿ ಹಾನಬಾಳು ಗ್ರಾಮ ಪಂಚಾಯತಿ ಮುಂಭಾಗ ಇರುವಂತಹ ಒಂದು ಎಲೆಕ್ಟ್ರಿಕ್ ಪೋಲ್. ಹಿಂದೆ ಕಬ್ಬಿಣದ ಕಂಬವನ್ನು ಹಾಕಿದ್ದಾರೆ. ಅದನ್ನು ಕಾಂಕ್ರೀಟ್ ಕಂಬ ಆಗಿ ರಿಪ್ಲೇಸ್ ಮಾಡಿಲ್ಲ. ಈ ಹಿಂದೆ ಹಾನಬಾಳಿನ ಅಪ್ಪಣ್ಣ ಅನ್ನುವರ ಒಂದು ಹಸು ಈ ಕಂಬದ ಪಕ್ಕ ಒಂದು ತಂತಿತ್ತು, ಆ ತಂತಿಗೆ ಸಿಕ್ಕಿ ಸತ್ತೋಗಿತ್ತು. ಇದು ಹಾನಬಾಳು ಪಂಚಾಯತಿ ಮುಂಭಾಗನೇ ಇದೆ. ಸಕಲೇಶ್ವರ ಮೂಡಿಗೆರೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ. ನೋಡ್ತಾ ಇದ್ದೀರಾ, ಇದು ಹಾನಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ಹಾನಬಾಳು. ಇಲ್ಲಿ ನಾಡ ಕಚೇರಿನೂ ಇದೆ. ಇದರ ಮುಂಭಾಗದಲ್ಲೇ ಈ ಕರೆಂಟ್ ಪೋಲ್ ಇದೆ. ಅದು ಕಬ್ಬಿಣದು. ಇದು ಯಾವಾಗ ಬೇಕಾದ್ರೂ ಅಪಾಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾನು ಇಲ್ಲಿಯ KB ಇಲಾಖೆಯವ್ರ ಗಮನಕ್ಕೆ ತಂದಿದ್ದೆ, ಇದೊಂದು ಪೋಲು ಬದಲಾವಣೆ ಆಗಬೇಕು ಅಂತ. ಇನ್ನಾದರೂ ಈ ಪೋಲ್ನ ಬದಲಾವಣೆ ಮಾಡ್ತಾರ ನೋಡಬೇಕು. ಏನಾದ್ರು ಅಕಸ್ಮಾತ್ ಏನಾದ್ರು ಅನಾಹುತ ಆದರೆ ಖಂಡಿತ KB ಇಲಾಖೆನೇ ಇದಕ್ಕೆ ಹೊಣೆ ಆಗ್ತದೆ. ಇವತ್ತು ರೆಡ್ಡಿಹಳ್ಳಿಯ ಪ್ರಜ್ಞಾವಂತ ಮತದಾರರು ನಾವು ಮಾಡಿದಂಥ ಅಭಿವೃದ್ಧಿಗೆ ಮನ್ನಣೆ ನೀಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಾವು ನೈತಿಕವಾಗಿ ಗೆದ್ದಿದ್ದೇವೆ. ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು, ಆದರೆ ನೈತಿಕವಾಗಿ ರೆಡ್ಡಿಹಳ್ಳಿ ಪಟ್ಟಣದಲ್ಲಿ ನಮ್ಮ ಗೆಲುವಾಗಿದೆ. ನಮ್ಮ ಕಾರ್ಯಕರ್ತರು ನಮ್ಮ ಕೈ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರ ಮತ್ತು ಮುಖಂಡರ ಒಂದು ಹಗಲಿರಲು ದುಡಿದಂಥ ದುಡಿಮೆ ಏನಿದೆ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ ಅಭಿನಂದಿಸ್ತೇನೆ. ಮತ್ತು ಅದರ ಜೊತೆಗೆ ಗೆದ್ದಂಥ ಎಲ್ಲ 6 ಜನ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನೂ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಮತ್ತು ಸೋತಂಥ ಅಭ್ಯರ್ಥಿಗಳು ಏನು ಭಾಳ ದೊಡ್ಡ ಮಟ್ಟದಲ್ಲಿ ಏನು ಸೋತಿಲ್ಲ. ಇಂಥ ಒಂದು ಏನು ಅಲೆ ಇದೆ, ಸರ್ಕಾರದ ಮಹಾನ್ ವ್ಯಕ್ತಿಗಳು, ಭಾಳ ದೊಡ್ಡ ಮಂತ್ರಿಗಳು ಎಲ್ಲ ಬಂದು ಪ್ರಚಾರ ಮಾಡಿದರು. ಮತ್ತು ಸರ್ಕಾರ ಇಟ್ಕೊಂಡು ಬಹಳ ದೊಡ್ಡ ಪ್ರಮಾಣದ ದುಡ್ಡಿನ ಹೊಳೆ, ಯಾವ ಹೊಳೆ ಹರಿಸಬೇಕು ಎಲ್ಲ ಹೊಳೆಗಳನ್ನು ಅವ್ರು ಹರಿಸಿದ್ದಾರೆ. ಆ ಎಲ್ಲ ಹರಿಸಿದಂಥ ಹೊಳೆಗಳ ಪ್ರವಾಹವನ್ನು ತಡೆಯುವಂಥ ಕೆಲಸ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ
H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.